ಕಾಂಟ್ರಾಕ್ಟರ್ ಲಕ್ಷ್ಮೀ ನಾರಾಯಣ್ ಜೊತೆ ಡಿಸಿ ಜಗದೀಶ್ ನೇರ ಡೀಲ್ಗಿಳಿದಿದ್ರ. ಖುದ್ದು ಅಬಕಾರಿ ಡಿಸಿ ಜಗದೀಶ್ ರಿಂದಲೇ ಖುಲ್ಲಾ ಡೀಲ್ ನಡೆಸಲಾಗ್ತಾ ಇತ್ತ. ಗುತ್ತಿಗೆದಾರ ಜಗದೀಶ್ ನಡುವಿನ ಸಂಭಾಷಣೆ ಎನ್ನಲಾಗಿರೋ ಆಡಿಯೋ ಇದೀಗ ಈ ಅನುಮಾನ ಕಾರಣವಾಗ್ತಾ ಇದೆ. ಹಾಗಾದ್ರೆ ಆ ಇಬ್ಬರದ್ದು ಎನ್ನಲಾದ ಆಡಿಯೋದಲ್ಲಿ ಇರೋದೇನು? ರಿಪಬ್ಲಿಕ್ ಕನ್ನಡದಲ್ಲಿ ಆಡಿಯೋದ ಎಕ್ಸ್ಕ್ಲೂಸಿವ್. ಆಡಿಯೋದಲ್ಲಿದೆಯಾ ಸಚಿವರ ಪುತ್ರನ ಉಲ್ಲೇಖ? ಆಡಿಯೋದಲ್ಲಿ ಹಲವು ಬಾರಿ ಆರ್ವಿಟಿ ಅನ್ನೋ ಹೆಸರಿನ ಉಲ್ಲೇಖ ಮಾಡಲಾಗಿದೆ. ಹಾಗಾದ್ರೆ ಯಾರು ಈ ಮಾಸ್ಟರ್ ಮೈಂಡ್ ಆರ್ವಿಟಿ? ಆರ್ವಿಟಿ ಅಂದ್ರೆ ಸಚಿವರ ಪುತ್ರ ವಿನಯ್ ತಿಮ್ಮಾಪುರ ಹೌದಾ? ರಾಜ್ಯ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ ಈ ಆಡಿಯೋ ಸಂಭಾಷಣೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ನೀಡ್ತಾ ಹೋಗ್ತಾರೆ. ವಿಧಾನಸೌಧದ ಬಳಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ನಿನ್ನೆಯಿಂದ ಇಡೀ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ, ಹಾಗೆ ಸಾರ್ವಜನಿಕ ವಲಯದಲ್ಲೂ ಕೂಡ. ಇವತ್ತು ಇದೇ ಸುದ್ದಿಗೆ ಪೂರಕವಾಗಿ ಆಡಿಯೋ ಸಂಚಲನ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಆಡಿಯೋ ಲಭ್ಯವಾಗಿರೋದು. ಈ ಆರ್ವಿಟಿ ಅನ್ನೋ ಹೆಸರು ಪದೇ ಪದೇ ಪ್ರಸ್ತಾಪವಾಗಿರೋದು ಮತ್ತೊಮ್ಮೆ ಸಚಿವರ ಪುತ್ರರ ಕಡೆಗೆ ಬೆರಳು ಮಾಡಿ ತೋರಿಸ್ತಾ ಇದೆ. ಅದರ ಸ್ಪಷ್ಟೀಕರಣ ಕೊಡಲಿಕ್ಕೆ ಸರ್ಕಾರ ಸಿದ್ಧವಾಗಿದೆಯಾ ಅಂತ? ಸ್ಮಿತಾ ರಂಗನಾಥ್, ನೋಡಿ, ಸಹಜವಾಗಿ ಇಂಥದ್ದೊಂದು ಅನುಮಾನ ಮೂಡೋದಕ್ಕೆ ಕಾರಣ ಅಂತೇಳಿ ಹೇಳಿದ್ರೆ, ಕೆಆರ್ಪೇಟೆ ಶಾಸಕ ಮಾನ್ಯ ಅಬಕಾರಿ ಮಂತ್ರಿಗಳ ಪುತ್ರ ಈ ರೀತಿಯ ದಂಧೆಯಲ್ಲಿ ಅಥವಾ ಈ ರೀತಿಯ ಒಂದು ಭ್ರಷ್ಟಾಚಾರದ ಈ ಕರ್ಮಕಾಂಡದಲ್ಲಿ ಭಾಗಿಯಾಗಿದ್ದ. ರಂಜಿತ್ ಸಂಪರ್ಕದಲ್ಲಿರಿ. ನಮ್ಮ ಜೊತೆ ಮಾತನಾಡಲಿಕ್ಕೆ ಖುದ್ದು ವಿನಯ್ ತಿಮ್ಮಾಪುರ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ದೂರವಾಣಿ ಸಂಪರ್ಕ ಕಡಿತ ಮಾಡಿದ್ದಾರೆ. ವಿನಯ್ ತಿಮ್ಮಾಪುರ ಅವರನ್ನ ಮತ್ತೊಮ್ಮೆ ಸಂಪರ್ಕ ಮಾಡೋ ಪ್ರಯತ್ನ ಮಾಡಲಾಗುತ್ತೆ. ಜಗದೀಶ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ನ ಡಿಸಿ, ಹಾಗೆ ಮತ್ತಷ್ಟು ಈ ಆಡಿಯೋ ಸಂಚಲನಕ್ಕೆ ಕಾರಣವಾಗ್ತಾ ಇರೋದು ನೇರವಾಗಿ ಡೀಲ್ಗಿಳಿದವ್ರು ಇವರೇನಾ? ಅಂದ್ರೆ ಅಬಕಾರಿ ಇಲಾಖೆಯ ಡಿಸಿನೇ ನೇರವಾಗಿ ಡೀಲ್ಗೆ ಕುತ್ಕೊಂಡ್ಬಿಟ್ರ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿದ್ರು. ರಂಜಿತ್, ನಾವು ವಿನಯ್ ತಿಮ್ಮಾಪುರ ಅವರನ್ನ ಕೂಡ ಸಂಪರ್ಕ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಸ್ಪಷ್ಟೀಕರಣ ಬೇಕಾಗಿರೋದು ಸಹಜವೇ. ಒಂದು ಮಿನಿಸ್ಟರ್ ಕಡೆಯಿಂದಲೂ ಹಾಗೆ ಸರ್ಕಾರದ ಭಾಗವಾಗಿ ಮುಖ್ಯಮಂತ್ರಿ ಅಥವಾ ಉಪಮುಖ್ಯಮಂತ್ರಿಗಳ ಇಂದ ಕೂಡ ಸರ್ಕಾರ ಸಿದ್ಧವಾಗಿದೆಯಾ ಇದಕ್ಕೆ ಉತ್ತರ ನೀಡಲಿಕ್ಕೆ? ಸ್ಮಿತಾ, ನಾವು ಆರಂಭದಿಂದ ನೋಡ್ತಾ ಹೋದ್ರೆ ಈ ಬ್ರಹ್ಮಾಂಡ ಭ್ರಷ್ಟಾಚಾರ ಅಬಕಾರಿ ಇಲಾಖೆಯಲ್ಲಿ ನಡೆದಿರೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಎಳೆಯಾಗಿ ಏನಿದ್ರ ತಾತ್ಪರ್ಯ ಅನ್ನೋದನ್ನ ನಾವು ಇನ್ವೆಸ್ಟಿಗೇಟ್ ಮಾಡ್ತಾ ಹೋದಂಗೆ ನಮ್ಗೊಂದು ಆಡಿಯೋ ಲಭ್ಯವಾಗುತ್ತೆ. ಆ ಆಡಿಯೋದಲ್ಲಿ ಜಗದೀಶ್ ಮಾತಾಡ್ತಿರುವಾಗ ಆರ್ವಿಟಿ ಅಂದ್ರೆ ಅಬಕಾರಿ ಇಲಾಖೆಯ ಮಂತ್ರಿಯ ಮಗ ವಿನಯ್ ತಿಮ್ಮಾಪುರ್ ಅವರ ಹೆಸರು ಅದರಲ್ಲಿ ಇದೆ ಅನ್ನುವಂತ ಅನುಮಾನಗಳು ಬಂದಾಗ ಸಹಜವಾಗಿ ಇದು ಅಪ್ಪ ಮಗ ಸೇರ್ಕೊಂಡು ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಮಾಡಿರಬಹುದು ಅನ್ನುವಂತ ಆರೋಪಗಳು ಕೇಳಿಬಂದಿತ್ತು. ಇದಾದ ನಂತರ ಮತ್ತಷ್ಟು ಇದರ ಕ್ಲಾರಿಟಿಯನ್ನ ಪಡ್ಕೊಳ್ಳೋದಕ್ಕೆ ಹೋದಾಗ ಒಂದಿಷ್ಟು ಪೂರಕವಾದಂತ ಕೆಲವು ಮಾಹಿತಿಗಳು ಆ ಗುತ್ತಿಗೆದಾರ ಕೊಟ್ಟಂತ ದೂರಿನ ಆಧಾರದ ಮೇಲೆ ಆಗಿರ್ಬೋದು ಅಥವಾ ಕೆಲವು ದಾಖಲೆಗಳನ್ನ ನೋಡಿದಾಗ ಬಹುತೇಕ ಇದು ಸತ್ಯಕ್ಕೆ ಹತ್ತಿರ ಅನ್ನೋ ರೀತಿಯಲ್ಲೂ ಕೂಡ ಮಾತುಗಳು ಕೇಳಿಬಂದಿತ್ತು. ಬಿಜೆಪಿಯವರು ನೇರ ಆರೋಪ ಮಾಡಿದ್ರು. ಈಗ ಇರೋದೇನು ಅಂತ ಕೇಳಿದ್ರೆ, ಮಾನ್ಯ ಮುಖ್ಯಮಂತ್ರಿಗಳು ನೀವು ಹೇಳ್ದಂಗೆ ಇದನ್ನ ಎಷ್ಟು ಗಂಭೀರವಾಗಿ ಪರಿಗಣಿಸ್ತಾರೆ ಮತ್ತೆ ಇದನ್ನ ತನಿಖೆಗೆ ಯಾವ ರೀತಿಯಾಗಿ ಸೂಚನೆ ಕೊಡ್ತಾರೆ ಅನ್ನೋದು ಇರುವಂತ ಕುತೂಹಲ. ಸದ್ಯಕ್ಕೆ ಈಗ ಅಧಿಕಾರಿಗಳ ಸಂಪರ್ಕದಲ್ಲಿರಿ. ವಿನಯ್ ತಿಮ್ಮಾಪುರ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಈಗ ಒಂದು ಆಡಿಯೋ ಕ್ಲಿಪ್ಪಿಂಗ್ ನಲ್ಲಿ ಆರ್ವಿಟಿ ಅನ್ನೋ ಪದ ಬಳಕೆ ಆಗಿರೋದು ನಿಮ್ಮ ಹೆಸರಿರಬಹುದು ಅನ್ನೋ ಅನುಮಾನ ಕಾರಣವಾಗ್ತಾ ಇದೆ. ನಿಮ್ಮ ಮೊದಲ ಹಾಗೆ ನೇರ ಪ್ರತಿಕ್ರಿಯೆ ಬೇಕಿದಕ್ಕೆ. ಇಲ್ಲ, ಗೊತ್ತಿಲ್ಲ ನಂಗೆ ಅದು ಯಾವ ಆಡಿಯೋ ಅಂತ ಕೇಳಿಲ್ಲ ನಾನು. ಅಂದ್ರೆ ಜಗದೀಶ್ ಅವರು ಹಾಗೆ ಕಾಂಟ್ರಾಕ್ಟರ್ ಒಬ್ಬರ ನಡುವೆ ನಡೆದಿದೆ ಸಂಭಾಷಣೆ ಅಂತ ಹೇಳಲಾಗ್ತಾ ಇದೆ ಸರ್. ಇಲ್ಲ, ನಂದಿಗೂ ಅದಕ್ಕೂ ಸಂಬಂಧ ಇಲ್ಲ. ನಿಮ್ಮ ಇನ್ವಾಲ್ವ್ಮೆಂಟ್ ಏನಾದ್ರೂ ಇತ್ತಾ ಸರ್ ಈ ಲೈಸೆನ್ಸಿಂಗ್ ಅಲ್ಲಿ? ಇಲ್ಲ, ಖಂಡಿತವಾಗಿ ನನ್ನ ಇನ್ವಾಲ್ವ್ಮೆಂಟ್ ಎದ್ರಲ್ಲೂ ಇಲ್ಲ. ನಾನು ಅಬಕಾರಿ ಇಲಾಖೆಯಲ್ಲಿ ಯಾವುದೇ ರೀತಿಯಾದ ಇನ್ವಾಲ್ವ್ಮೆಂಟ್ ಮಾಡ್ತಾ ಇಲ್ಲ.
ನೇರವಾಗಿ ನಿಮ್ಮ ಹೆಸರನ್ನ ಇಟ್ಕೊಂಡೇ ಆರೋಪ ಮಾಡ್ತಿದ್ದಾರೆ ವಿರೋಧ ಪಕ್ಷದವರು. ಎಲ್ಲಿ ಹೇಳಿದಾರೆ ಆಡಿಯೋ ಇಲ್ಲ, ವಿರೋಧ ಪಕ್ಷದವರು ನಿಮ್ಮ ಹೆಸರನ್ನು ತಗೊಂಡು ಆರೋಪ ಮಾಡ್ತಿದ್ದಾರೆ. ಅದ್ ಗೊತ್ತಿಲ್ಲ ನನ್ಗೆ ಏನಕ್ಕೆ ಮಾಡ್ತಾ ಇತ್ತು. ಇನ್ ಕೇಸ್ ಏನಾದ್ರೂ ತನಿಖೆ ಭಾಗವಾಗಿ ನಿಮ್ಮನ್ನು ಇಂಟ್ರಾಗೇಟ್ ಮಾಡಿದ್ರೆ ನೀವು ಸಿದ್ಧರಿದ್ದೀರಾ? ಮಾಡ್ಲಿ, ನಮ್ ತಂದೆಯವ್ರ ಸಚಿವರಿದ್ದಾರೆ, ನಾನಂತೂ ಅದ್ರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ. ಅದೇನಕ್ಕೆ ನನ್ನ ಹೆಸರು ತಗೊಂಡ್ಬರ್ತಾರೆ ನನಗೆ ಇಲ್ಲಿವರೆಗೂ ಗೊತ್ತಾಗಿಲ್ಲ. ವಾಟ್ ಯು ಡೂ ಸರ್? ಬೇಸಿಕಲಿ ಏನ್ ಮಾಡ್ತೀರಿ? ನಿಮ್ಗೆ ಹಾಗೆ ನಿಮ್ ತಂದೆ ಇಲಾಖೆಗೆ ಏನಾದ್ರೂ ಸಂಬಂಧ ಇದೆಯಾ? ಅದಕ್ಕೆ ರಿಲೇಟೆಡ್ ಏನಾದ್ರೂ ಕೆಲಸ ನನಗೆ ಯಾವ ಡಿಸಿನೂ ಗೊತ್ತಿಲ್ಲ, ನಾನು ಇಲಾಖೆಗೆ ಏನು ಸಂಬಂಧ ಇಲ್ಲ. ನಾನು ಶುಗರ್ ಫ್ಯಾಕ್ಟ್ರಿ ಮಾಡ್ತಾ ಇದ್ದೀನಿ, ಇದಕ್ಕೆ ಏನು ಸಂಬಂಧ ಇಲ್ಲ. ನಾನು ಲೈಸೆನ್ಸ್ಗೆ ಹಾಗೆ ಮೈಕ್ರೋ ಬ್ರಿವರಿಗಳ ಸ್ಥಾಪನೆಗೆ ಕೋಟಿ ಕೋಟಿ ಲಂಚ ಕೊಡಬೇಕು, ಅದರಲ್ಲಿ ತಮ್ಮ ತಂದೆ ತಮಗೂ ಪಾಲು ಹೋಗುತ್ತೆ ಅನ್ನೋದು ವಿರೋಧ ಪಕ್ಷದ ಆರೋಪ. ಯಾವ ಡಿಸಿ ಹತ್ರನೂ ಮಾತಾಡಿಲ್ಲ, ಯಾವ ಅಧಿಕಾರಿ ಹತ್ರ ಇಲ್ಲವರೆಗೂ ಯಾರಾದ್ರೂ ಮಾತಾಡಿದ್ರೆ ಕೇಳಿ. ನನ್ನ ಆಡಿಯೋ ಇದೆಯಾ ಅದ್ರಲ್ಲಿ? ಇಲ್ಲ, RVT ಅಂತ ಹೇಳಿ ಬಳಕೆ ಆಗಿರೋದು. ನಿಮ್ಮನ್ನೇನಾದ್ರೂ RVT ಅಂತ ಕರೀತಾರ? ಇಲ್ಲ, ಯಾರು RVT ಅಂತ ನನ್ನ ಯಾರು ಕರೆಯಲ್ಲ. ಸೊ ಈ ಅನುಮಾನಕ್ಕೆ ಹಾಗಾದ್ರೆ ನಿಮ್ ಉತ್ತರ ಏನು? ಮೇಡಮ್, ನಮ್ದು ಇನ್ವಾಲ್ವ್ಮೆಂಟೇ ಇಲ್ಲ ಇದ್ರಲ್ಲಿ. ನಾನು ಯಾವ ಡಿಸಿ ಜೊತೆನೂ ಮಾತಾಡಿಲ್ಲ. ಅಬ್ಕಾರಿ ಇಲಾಖೆಗೆ ಹಾಗೂ ನನ್ಗೇನು ಸಂಬಂಧ ಇಲ್ಲ ಇದ್ರಲ್ಲಿ. ಜಗದೀಶ್ ಅವರು, DC ಜಗದೀಶ್ ಅವರು ನಿಮ್ಗೆ ಏನಾದ್ರು ಪರಿಚಿತರ? ನಾನು ಇಲ್ಲಿವರೆಗೂ ಅವ್ರು ಯಾರಂತ ಅವ್ರು ನೋಡೂ ಇಲ್ಲ, ಅವ್ರಿಗೆ ಒಂದ್ಸಲಿನೂ ಮಾತಾಡಿಲ್ಲ ನಾನು. ನಿಮ್ಮ ಹೆಸರನ್ನ ಹಾಗೆ ಸಚಿವರ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅನ್ನೋ ಆರೋಪ ಕೂಡ ಬಂತು. ಇದು ಗೊತ್ತಿಲ್ಲ ಮೇಡಮ್, ನಮ್ಮ ತಂದೆಯವ್ರ ಹತ್ರ ಮಾತಾಡಿ. ರೈಟ್ ಸರ್, ಧನ್ಯವಾದ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ. ಇದು ವಿನಯ್ ಅವರ, ಸಚಿವ RB ತಿಮ್ಮಾಪುರೆ ಅವರ ಪುತ್ರ ವಿನಯ್ ಅವರ ಪ್ರತಿಕ್ರಿಯೆ. ಶುಗರ್ ಫ್ಯಾಕ್ಟರಿ ನಡೆಸ್ತೀನಿ, ನನಗೂ ಈ ಅಬಕಾರಿ ಇಲಾಖೆಗೂ ಯಾವುದೇ ಸಂಬಂಧ ಇಲ್ಲ, DC ಜಗದೀಶ್ ಅವ್ರಿಗೂ ನನಗೂ ಸಂಪರ್ಕ ಇಲ್ಲ, RVT ಅಂತ ಹೇಳಿ ನನ್ನನ್ನು ಕರೆಯೋದು ಇಲ್ಲ, ನನಗೆ ಯಾವ ಆಡಿಯೋ ಬಗ್ಗೆನೂ ನನಗೆ ಗೊತ್ತಿಲ್ಲ. ಇದು ವಿನಯ್ ತಿಮ್ಮಾಪುರೆ ಅವರ ಪ್ರತಿಕ್ರಿಯೆ. ಯಾವುದೇ ಪಾತ್ರ ಈ ಭ್ರಷ್ಟಾಚಾರದಲ್ಲಿ ನನ್ನದಾಗ್ಲಿ ನಮ್ಮ ತಂದೆಯವರದ್ದಾಗ್ಲಿ ಇಲ್ಲ. ತನಿಖೆಯ ಅವಶ್ಯಕತೆ ಬಂದ್ರೆ ಮಾಡ್ಲಿ, ನಮ್ಗೇನ್ ಭಯ ಇಲ್ಲ. ಯಾವ DC ಹತ್ರನೂ ನಾನು ಇದುವರೆಗೂ ಮಾತನಾಡಿಲ್ಲ ಅಂತ ಹೇಳಿ ವಿನಯ್ ತಿಮ್ಮಾಪುರೆ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಅನ್ನುವಂತಹ ಸಾಕಷ್ಟು ಅನುಮಾನ ಮತ್ತೆ ಅದಕ್ಕೆ ಬೇಕಾದಂತಹ ಎಲ್ಲಾ ಎವಿಡೆನ್ಸ್ ಗಳನ್ನು ನಾನು ಈಗಾಗಲೇ ಕೊಟ್ಟಿದ್ದೀನಿ. ಹೀಗಾಗಿ ಅವರ ವಿರುದ್ಧವೂ ಕೂಡ ಕಾಂಟ್ರಾಕ್ಟರ್ ಲಕ್ಷ್ಮೀ ನಾರಾಯಣ್ ಜೊತೆ DC ಜಗದೀಶ್ ನೇರ ಡೀಲ್ಗಿಳಿದಿದ್ರ. ಖುದ್ದು ಅಬಕಾರಿ DC ಜಗದೀಶ್ ರಿಂದಲೇ ಖುಲ್ಲಾ ಡೀಲ್ ನಡೆಸಲಾಗ್ತಾ ಇತ್ತ. ಗುತ್ತಿಗೆದಾರ ಜಗದೀಶ್ ನಡುವಿನ ಸಂಭಾಷಣೆ ಎಲ್ಲಾಗಿರೋ ಆಡಿಯೋ ಇದೀಗ ಈ ಅನುಮಾನ ಕಾರಣವಾಗ್ತಾ ಇದೆ.